ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಲಾವಾಸ್ ಕಿಚನ್. ಇವತ್ತು ನಿಮಗೆ ಬಾದಾಮ್ ಫಲೂಡಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಜಾಸ್ತಿ ಏನು ಬೇಕಾಗಲ್ಲ. ಫಸ್ಟು ಬಾದಾಮ್ ಮತ್ತು ಗೋಡಂಬಿನ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಚಿಯಾ ಸೀಡ್ಸ್ನ ನಾನು 10 ಮಿನಿಟ್ಸ್ ಸೋಕ್ ಮಾಡಿದ್ದೀನಿ. ಮತ್ತು ಸಕ್ಕರೆ 2 ಸ್ಪೂನ್ಸ್ ಸಾಕು. ಮತ್ತು ಒಂದು ಕಪ್ ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ನಾನು ಚಿಕ್ಕದು ತೊಗೊಂಡಿದ್ದೀನಿ, 10 ರುಪೀಸ್ದು. ನೀವು ಬೇಕಾದರೆ ಹೋಮ್ ಮೇಡ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಮತ್ತು ಶಾವಿಗೆನೂ ಅಷ್ಟೇ ಬೇಯಿಸಿ ಇಟ್ಕೊಂಡಿದ್ದೀನಿ. ಮತ್ತು MTR ಬಾದಾಮ್ ಪೌಡ್ರನ್ನ ತೊಗೊಂಡಿದ್ದೀನಿ. ಆಮೇಲೆ ಹಾಲು ಸ್ವಲ್ಪ ತಣ್ಣಕ್ಕೆ ಮಾಡಿ ಇಟ್ಕೊಂಡಿದ್ದೇನೆ. ಫಸ್ಟು ಹಾಲಿಗೆ ಸಕ್ಕರೆ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು 1 ಸ್ಪೂನೇ ಸಾಕಾಯಿತು ನನಗೆ, ಅದಕ್ಕೆ ಒಂದೇ 1 ಸ್ಪೂನ್ ಹಾಕಿದ್ದೀನಿ. ನೀವು ಸ್ವೀಟ್ ಜಾಸ್ತಿ ತಿಂತೀರಿ ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ನೆಕ್ಸ್ಟು ಬಾದಾಮ್ ಪೌಡರ್ ಹಾಕ್ಕೊಂಡೆ ನಾನು 1 ಪ್ಯಾಕೆಟ್ ಫುಲ್ಲೂ ಹಾಕ್ಕೊಂಡೆ. ಬಟ್ ನನಗೆ ಅದು ಹಾಕಿದಾಗ ಅಷ್ಟು ಕ್ವಾಂಟಿಟಿ ಸಾಕಾಗಿಲ್ಲ, ಅದಕ್ಕೆ ಇನ್ನೊಂದು ಪ್ಯಾಕೆಟ್ ಹಾಕ್ಕೊಂಡೆ ಎಕ್ಸ್ಟ್ರಾ. ಹಾಕ್ಕೊಂಡು ನಾನು ಚೆನ್ನಾಗಿ ಸ್ಟರ್ ಮಾಡಿದೆ. ಮಾಡಿ ಆದಮೇಲೆ ನನಗೆ ಈ ಥರ ಕಲರ್ ಬಂತು. ಫಸ್ಟ್ ಪ್ಯಾಕೆಟ್ ಹಾಕಿದಾಗ ಕಲರ್ ಅಷ್ಟೊಂದು ಬಂದಿರಲಿಲ್ಲ, ಅದರಿಂದ ನಾನು ಇನ್ನೊಂದು ಪ್ಯಾಕೆಟ್ ಹಾಕಿದ್ದೀನಿ. ಸೊ 2 ಪ್ಯಾಕೆಟ್ 5 ರುಪೀಸ್ದು 2 ಪ್ಯಾಕೆಟ್ ಹಾಕಿದ್ದೀನಿ. ನಾನು ಚೆನ್ನಾಗಿ ಸ್ಟರ್ ಮಾಡಿದ್ದೀನಿ. ನೆಕ್ಸ್ಟು ನಾನು ಚಿಯಾ ಸೀಡ್ಸ್ ಏನು ನೆನೆಸಿಕ್ಕಿದ್ನಲ್ಲ, ಅದು 2 to 3 ಸ್ಪೂನಷ್ಟು ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೇನಪ್ಪ ಇದು ಫಸ್ಟು ಚಿಯಾ ಸೀಡ್ಸ್ ಹಾಕಿ ಆಮೇಲೆ ಹಾಲೆಲ್ಲ ಹಾಕ್ತಾರಲ್ಲ, ನಾನು ಫಸ್ಟೇ ಹಾಲು ಇರೋದ್ರಿಂದ ನಾನು ಇದನ್ನ ಚಿಯಾ ಸೀಡ್ಸ್ನ ಆಮೇಲೆ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟು ನಾನು ಇವಾಗ ಬೇಯಿಸಿಕ್ಕಿದ್ದೆ ಅಲ್ಲ ಶಾವಿಗೆ, ಅದೊಂದು 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕ್ತಾಯಿಲ್ಲ, 1 ಸ್ಪೂನ್ ಸಾಕು ಅಂತ. ಅದು ಹಾಕಿ ಚೆನ್ನಾಗಿ ಸ್ಟರ್ ಮಾಡ್ಕೊಳ್ಬೇಕು. ಎರಡು ಚೆನ್ನಾಗಿ ಮಿಕ್ಸಪ್ ಆಗಬೇಕು. ಮಿಕ್ಸಪ್ ಆಗಿದ ತಕ್ಷಣ ನಾನು ಇವಾಗ ಒಂದು ಐಸ್ ಕ್ರೀಮ್ ತೊಗೊಂಡಿದ್ದೀನಲ್ಲ 10 ರುಪೀಸ್ದು, ಅದನ್ನ ತೊಗೊಂಡು ಫ್ಲಿಪ್ ಮಾಡಿ ಹಾಕಬೇಕು. ಐಸ್ ಕ್ರೀಮ್ನ ಹಾಕಾದ್ಮೇಲೆ ನೆಕ್ಸ್ಟು ಅದ್ರ ಮೇಲೆ ಗೋಡಂಬಿ ಬಾದಾಮಿನ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ವೋ ಅದನ್ನ ಹಾಕಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು, ಗೆಸ್ಟ್ಸ್ ಯಾರನ್ನ ಬಂದರೆ ಸಡನ್ನಾಗಿ ಆರಾಮ್ಸೆ ಮಾಡಿ ಕೊಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿ ಕೂಡ ಇದೆ. ಪ್ಲೀಸ್ ಎಲ್ಲರೂ ದಯವಿಟ್ಟು ಇದನ್ನು ಟ್ರೈ ಮಾಡಿ, ರಿವ್ಯೂ ಹಾಕಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಮ್ಮ ಚಾನಲ್ನ ಹೆಚ್ಚೆಚ್ಚು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅನ್ನೋ ಭಾವಿಸ್ಕೊಂಡು ನಾನು ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್.